Okay, dear friend, this is my Hyderabad biryani, mutton biryani, and this is chicken chops gravy. ಓಕೆ, ಇವಾಗ ನಾನು ನನ್ನ ಬಿರಿಯಾನಿನ ಸೀಲ್ ಮಾಡಿ ದಮ್ಗೆ ಇಟ್ಟಿದ್ದೀನಿ ಸ್ಮೋಕ್ ಹಾಕಿ. ಇನ್ನು ಹಾಫ್ ಆನ್ ಅವರ್ ಬಿಟ್ಟು ಗ್ಯಾಸ್ ಆಫ್ ಮಾಡ್ತೀನಿ. ಆ್ಯಂಡ್ ದಿಸ್ ಇಸ್ ಮೈ ಕ್ಯಾನಿಮಲ್ ಪುಡ್ಡಿಂಗ್. ಸಿ, ವಾವ್, ನೈಸ್, ಚೆನ್ನಾಗಿ ಬಂದಿದೆ, ಸ್ಮೂತ್. ಇದರೊಳಗೆ ಶುಗರ್ ಸಿರಪ್ ಎಲ್ಲ ಇರುತ್ತೆ, ತುಂಬ ಚೆನ್ನಾಗುತ್ತೆ ತಿನ್ನೋಕ್ಕೆ, ಟೇಸ್ಟಿ. ಓಕೆ, ನಾನು ಚಿಕನ್ ಸುಕ್ಕ ಹಾಕ್ತಿದ್ದೆ, ಊರಿನ ಕೋಳಿದ್ದು ನಾಟಿ ಕೇಳಿ ಚಿಕನ್ ಸುಕ್ಕ ಕುಂದಾಪುರ ಸ್ಟೈಲಲ್ಲಿ ಮಾಡ್ತಾಯಿದ್ದೀನಿ, ಕುಂದಾಪುರ ಸ್ಟೈಲ್. ಲಾಸ್ಟಿಗೆ ಒಂದು ಒಗ್ಗರಣೆ ಕೊಡ್ತಾರೆ, ಬೆಳ್ಳುಳ್ಳಿ ಮತ್ತು ನೀರುಳ್ಳಿ, ಚೆನ್ನಾಗಿರುತ್ತೆ, ಸೂಪರ್. ಇವಾಗ ಇದು ಒಗ್ಗರಣೆ ಬೇಯ್ತಾ ಬಂದಿದೆ. ಇವಾಗ ಇದನ್ನು ತೆಗೆದು ಇದಕ್ಕೆ ಆ್ಯಡ್ ಮಾಡಿದರೆ ಚಿಕನ್ ಸುಕ್ಕ ಕಂಪ್ಲೀಟ್. ಈ ಪಾತ್ರೆನೇ ಚೇಂಜ್ ಮಾಡಿಬಿಟ್ಟೆ ನಾನು, ಬಿಕಾಸ್ ಇಟ್ ವಾಸ್ ತುಂಬ ಗಲೀಜಾಗಿತ್ತು ಅದು ಮಸಾಲ ಎಲ್ಲ. ಸೊ ಸ್ಟೀಲ್ ಪಾತ್ರೆಗೆ ಹಾಕಿದೆ. ಸೇಮ್ ಕುಂದಾಪುರ್ ಚಿಕನ್ ಸುಕ್ಕ ರೆಡಿ ಟು ಸರ್ವ್. Now I am going to fry chicken 65. Okay, this is also ready, fully chicken chops gravy ready to serve. Okay, now I am frying chicken 65. ಬಿರಿಯಾನಿನೂ ಹಾಕ್ತಾ ಬಂತು, ಸ್ಮೋಕ್ ಬರ್ತಾ ಇದೆ. ಇವಾಗ ಇದು ಆಯಿತು. ಇದು ಚಿಕನ್ 65ಗೆ ಡೆಕೋರೇಷನ್ ಮಾಡೋಕ್ಕೆ ಈ ಮೆಣಸು ಮತ್ತು ಈ ಕರಿಬೇವು ಫ್ರೈ ಮಾಡಬೇಕು. ಇದನ್ನ ಕಚ್ಚಾ ಇಡ್ತೀನಿ. ಓಕೆ, ಆಮೇಲೆ ಇದು ಆಯಿತು ನಂದು ನೀರು ದೋಸೆ ಹಿಟ್ಟು. ಓಕೆ ಡಿಯರ್, ಇವಾಗ ನಾನು ನೀರು ದೋಸೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಐ ಹ್ಯಾವ್ ಮೇಡ್ ಆಲ್ರೆಡಿ 2 ದೋಸಾಸ್. ಓಕೆ ಡಿಯರ್ ಫ್ರೆಂಡ್ಸ್, ನಂದಾಯಿತು ಚಿಕನ್ 65 ರೆಡಿ. ಸಾರಿ ಡಿಯರ್ ಫ್ರೆಂಡ್ಸ್, ನಾನು ಅನ್ಕಂಪ್ಲೀಟ್ ಮಾಡಿ ನಿಮಗೆ ತೋರಿಸಿದೆ. ದಿಸ್ ಇಸ್ ವಿತ್ ಕಂಪ್ಲೀಟ್ ಚಿಕನ್ 65. ಚಿಕನ್ 65ಗೆ ಮತ್ತು ಕಬಾಬ್ಗೆ ಏನು ಡಿಫ್ರೆನ್ಸ್ ಇಲ್ಲ. ಇದು ಎಲ್ಲ ಕಚ್ರ ತೆಗೆದ್ರೆ ಇಟ್ಸ್ ಅ ಕಬಾಬ್. ಓಕೆ, ಇದೆಲ್ಲ ರಾಮಾಯಣ ಡೆಕೋರೇಷನಲ್ಲಿದೆ. ಸೊ ಚಿಕನ್ 65. I don't know why they have kept the name to chicken kebab to chicken 65. ನಿಮಗೆ ಯಾರಿಗಾದರೂ ಆನ್ಸರ್ ಗೊತ್ತಿದ್ದರೆ ಪ್ಲೀಸ್ ಟೆಲ್ ಮೀ. ಓಕೆ, ಐ ಫಿನಿಶ್ ಮೈ ನೀರು ದೋಸೆ ಆಲ್ಸೋ. ಇವಾಗ ಇದನ್ನ ಕವರ್ ಮಾಡಿ ಇಡ್ತೀನಿ. ಇವಾಗ ಇದು ಫಿಶ್ ಫಿಂಗರ್ ಫ್ರೈ ಮಾಡಬೇಕು. ಅದು ತುಂಬ ಲೇಟ್ ಇದೆ. ಅವರು ಕೂತ್ಕೊಳ್ಳೋದಕ್ಕೆ ಊಟಕ್ಕೆ ಮಾಡಿಕೊಡ್ಬೇಕು. ದ್ಯಾಟ್ಸ್ ಬೆಟರ್. ಇದಕ್ಕೆ ಬ್ರೆಡ್ ಕ್ರಮ್ಸ್ ಮತ್ತು ರವೆ ಹಾಕಿ ಫ್ರೈ ಮಾಡೋದು. ಇದು 2 ಟೈಪ್ ಮಸಾಲ ಇದೆ. ಫಿಶ್ ಮಸಾಲನೂ ಹಾಕ್ಬೋದು ಇದಕ್ಕೆ, ಇಲ್ಲದಿದ್ದರೆ ಖಾಲಿ ಜಿಂಜರ್, ಗಾರ್ಲಿಕ್, ಪೆಪ್ಪರ್, ಸ್ವಲ್ಪ ಗ್ರೋತ್ ಪೌಡರ್ ಎಲ್ಲ ಹಾಕಿ ಮಿಕ್ಸ್ ಮಾಡಿ ಇಡಬೇಕು. ಸಾಲ್ಟ್, ಲೈಮ್ ಎಲ್ಲ ಹಾಕಿ ಅದರ ಮೇಲೆ ಸೇಮ್ ಬ್ರೆಡ್ ಕ್ರಮ್, ರವೆ ಮಿಕ್ಸ್ ಮಾಡಿ ಫ್ರೈ ಮಾಡಬೇಕು. ದ್ಯಾಟ್ಸ್ ಇಟ್. ಥ್ಯಾಂಕ್ ಯು ಗೈಸ್. ಇವತ್ತಿನ ನನ್ನ ಟಾಸ್ಕ್ ಮುಗೀತು. Now you can see my kitchen so messy. ಎಲ್ಲ ಅಲ್ಲಲ್ಲೇ ಇಟ್ಟಿದ್ದೀನಿ ಇಷ್ಟು ಅಡುಗೆ ಮಾಡೋಕ್ಕೆ. ಓಕೆ, ನೀರು ದೋಸೆ ಮತ್ತು ಬೇಕಾದರೆ ಮಾಡ್ಬೋದು ಅಂತ ಹಂಗೆ ಇಟ್ಟಿದ್ದೀನಿ. ಥ್ಯಾಂಕ್ ಯು ವೆರಿ ಮಚ್. ಟಾಟಾ, ಬಾಯ್ ಬಾಯ್, ಸಿ ಯು.